ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ಮುಖ್ಯಮಂತ್ರಿ ಕುರ್ಚಿಯ ಕದನ. ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಆಕಾಂಕ್ಷಿಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ನೇರವಾಗಿ ಮಾಧ್ಯಮದ ಎದುರು ತಾವು ಸಿಎಂ ಆಗುವ ಬಯಕೆಯನ್ನು ಹೇಳ್ಕೊತಾ ಇದ್ದಾರೆ. ಹೈಕಮಾಂಡ್ ಭೇಟಿಗೆ ರಾಜ್ಯ ನಾಯಕರು ಒಬ್ಬರಾದ ಮೇಲೆ ಒಬ್ಬರು ಹೋಗಿ ಭೇಟಿ ಆಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಹೋಗಿ ಬಂದರು, ಪರಮೇಶ್ವರ್ ಅವರು ಹೋಗಿ ಬಂದರು, ಸತೀಶ್ ಜಾರಕಿಹೊಳಿ ಅವ್ರದ್ದಾಯಿತು. ಈಗ ಎಂ ಬಿ ಪಾಟೀಲ್ ಅವರ ಸರದಿ. ಅವರು ಕೂಡ ಹೇಳ್ಕೊಂಡಿದ್ದಾರೆ, ಎಂ ಬಿ ಪಾಟೀಲ್, ನಾನು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಆಕ್ಚುಲಿ ಇಲಾಖೆಯ ಕೆಲಸಕ್ಕಾಗಿ ದೆಹಲಿಗೆ ತೆರಳುತ್ತಾ ಇದ್ದಾರೆ ಎಂ ಬಿ ಪಾಟೀಲ್. ಈ ದೆಹಲಿ ಪ್ರವಾಸದ ವೇಳೆ ಅವಕಾಶ ಸಿಕ್ಕರೆ ಹೈಕಮಾಂಡ್ ಅನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ನೀವು ಯಾರನ್ನೇ ಕೇಳಿ ನೋಡಿ, ನನಗೆ ಆಫೀಸ್ ಕೆಲಸ ಇದೆ ಅಥವಾ ಕೇಂದ್ರ ಮಂತ್ರಿಗಳನ್ನು ಭೇಟಿಯಾಗಬೇಕು ಈ ಥರ ಹೇಳ್ತಾರೆ. ಬಟ್ ಹೋಗ್ತಿರೋದೆಲ್ಲ ಹೈಕಮಾಂಡನ್ನು ಭೇಟಿ ಮಾಡೋದಕ್ಕೆ. ಅಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಇದ್ರ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಬದಲಾಗ್ತಾರೆ, ಇಲ್ಲಾಂದರೆ ಸುಮ್ಮನೆ ಈ ರೀತಿ ಹೇಳಿಕೆಗಳು ನಾಯಕರ ಬಾಯಲ್ಲಿ ಬರಲ್ಲ. ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ಡಿ ಕೆ ಶಿವಕುಮಾರ್ ಅವರು, ಎಂ ಬಿ ಪಾಟೀಲ್ ಅವರು, ಅಷ್ಟೇ ಯಾಕೆ ಇನ್ನೂ ಕೂಡ ಫಸ್ಟ್ ಟೈಮ್ ಮಂತ್ರಿ ಆಗಿರೋರುಗಳು ಕೂಡ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ನೆಕ್ಸ್ಟ್ ಬರುತ್ತದೆಲ್ಲ, ನಾನು ಮುಖ್ಯಮಂತ್ರಿ ಆಗಬೇಕು. ನೇರವಾಗಿ ಹೇಳಲ್ಲ, ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡೋ ಆಸೆ ನಮ್ಮ ಅಭಿಮಾನಿಗಳಿಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಈಗ ಎಂ ಬಿ ಪಾಟೀಲ್ ಅವರು ದೆಹಲಿಗೆ ತೆರಳುತ್ತಾ ಇರತಕ್ಕಂಥದ್ರ ಹಿಂದೆ ಸಾಕಷ್ಟು ಕುತೂಹಲ ಮೂಡಿದೆ. ಎಲ್ಲರೂ ಕೂಡ ಹೋಗಿ ನಾನು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ, ಪ್ರಬಲ ಸಮುದಾಯದ ನಾಯಕ, ಕಾಂಗ್ರೆಸ್ನಲ್ಲಿ ಸೀನಿಯರ್ ಲೀಡರ್, ನನಗೆ ಅವಕಾಶವನ್ನು ಮಾಡಿಕೊಡಿ ಈ ಥರ ಹೇಳ್ತಾರೆ. ಆದರೆ ಮೀಡಿಯಾ ಮುಂದೆ ಬಂದಾಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯನವರೇ ಇನ್ನು 5 ವರ್ಷ ಇರ್ತಾರೆ ಹೀಗೂ ಹೇಳ್ತಾರೆ. ಒಳಗೊಳಗೆ ಆ ರೀತಿಯೂ ಪ್ರಯತ್ನ ಪಡ್ತಾರೆ. ಆ ಬೆಳವಣಿಗೆಗಳು ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ. ಒಂದು ವೇಳೆ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳಿಗೆ ವ್ಯತಿರಿಕ್ತವಾದಂತಹ ತೀರ್ಪು ಬಂದು ಆಗ ಹೈಕಮಾಂಡ್ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೇಳುವ ಸಂದರ್ಭ ಬಂದರೆ ನನ್ನನ್ನು ಪರಿಗಣಿಸಿ, ದಲಿತ ಮುಖ್ಯಮಂತ್ರಿಯನ್ನು ಮಾಡಿ ಅಂತಕ್ಕಂಥದ್ದು ಪರಮೇಶ್ವರ್ ಅವರ ಅಹವಾಲು. ಈ ಥರ ಒಬ್ಬೊಬ್ಬರು ಒಂದೊಂದು ರೀತಿ ಕ್ಲೈಮ್ ಮಾಡ್ಕೋತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಮೇಲ್ನೋಟಕ್ಕೆ ಕಾಂಗ್ರೆಸ್ನ ನಾಯಕರು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಈಗ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆನೇ ಇಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ರು. ಪ್ರಯತ್ನಗಳು ಮಾತ್ರ ನಡೀತಾ ಇರತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಅಂದರೆ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಈ ಕುರಿತಂತೆ ಏನಾದರೂ ದೊಡ್ಡ ಮಟ್ಟದ ಬದಲಾವಣೆಗಳು ಅಥವಾ ಬೆಳವಣಿಗೆಗಳಾಗ್ತಾ ಇದೆಯಾ ಅಂತ? ಅರವಿಂದ್, ಒಂದು ಸ್ಪಷ್ಟ, ಬದಲಾವಣೆಯ ಬಗ್ಗೆ ಚರ್ಚೆ ಶುರುವಾಗಿದೆಯಾ ಅಂತ ಕೊಂಡ್ರೆ ಆಂತರಿಕ ವಲಯದಲ್ಲೂ ಅಂತಹ ಪರಿಸ್ಥಿತಿ ಇದುವರೆಗೂ ನಿರ್ಮಾಣ ಆದಂತೆ ಕಾಣಿಸ್ತಾ ಇಲ್ಲ. ಆದರೆ ಬಹುತೇಕರು ತಮ್ಮ ಮನಸ್ಸಿನ ಆಸೆಗಳನ್ನು ಹೊರಹಾಕುವ ಪ್ರಯತ್ನವನ್ನು ಮಾಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಅದು ಬಹುತೇಕ ಹಿರಿಯ ಸಚಿವರುಗಳು, ಪರಮೇಶ್ವರ್ ಇರ್ಬೋದು, ದೇಶಪಾಂಡೆ ಅವರು ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ಶಿವಾನಂದ ಪಾಟೀಲ್ ಅವರು ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಹೀಗೆ ಸಾಕಷ್ಟು ಜನ ಸಚಿವರುಗಳು ಒಬ್ಬರ ಹಿಂದೆ ಒಬ್ಬರಂತೆ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ತಾ ಇರುವಂಥದ್ದು. ಆದರೆ ಎಲ್ಲರೂ ಕೂಡ ವಿಶೇಷ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಪ್ತರೇ, ಅವರ ಹಿಂದೆ ಮುಂದೆ ಓಡಾಡಿಕೊಂಡಿದ್ದಂಥವ್ರೆ, ಅವರನ್ನ ಹೊಗಳಿಕೊಂಡಿದ್ದಂಥವ್ರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಅಂತಹ ಸಮಯ ಸಂದರ್ಭ ಬಂದರೆ ನಮ್ಮದೂ ಒಂದು ಹೆಸರು ಇರಲಿ ಅಥವಾ ನಮ್ಮ ಪ್ರಯತ್ನವನ್ನು ನಾವು ಮಾಡೋಣ ಅನ್ನೋ ಕಾರಣಕ್ಕೆ ಮಾತಾಡ್ತಿದ್ದಾರೋ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಮೂಡಾ ವಿಚಾರದಲ್ಲಿ ಕೋರ್ಟ್ನಲ್ಲಿ ಏನಾದರೂ ಕೂಡ ಏನೋ ಒಂದು ತೀರ್ಮಾನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಸ್ಪಷ್ಟತೆ ಇದ್ದಂತೆ ಇಲ್ಲ. ಅದು ಹೈಕಮಾಂಡ್ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು. ಮುಂದೆ ನೋಡೋಣ ಸಂದರ್ಭ ಬಂದಾಗ ಅನ್ನುವಂಥದ್ದನ್ನ ಕಾದು ನೋಡುವ ತಂತ್ರಕ್ಕೆ ಮಾರೋದಂತೆ ಕಾಣಿಸ್ತಾ ಇದೆ. ಆದರೆ ಸಿಎಂ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಅವ್ರ ಜೊತೆಗೆ ಸಾಕಷ್ಟು ಗುರುತಿಸಿಕೊಂಡಂಥ ನಾಯಕರುಗಳೇ ಬಹುತೇಕ ಸಿಎಂ ಬದಲಾವಣೆ ಆದರೆ ಏನಾಗಬಹುದು ಅನ್ನುವಂಥ ವಿಚಾರವೂ ಸೇರಿದಂತೆ ಒಂದು ಕಡೆ ಆಗಲ್ಲ ಅಂತ ಹೇಳುವ ಜೊತೆಗೆ ಮತ್ತೊಂದು ಕಡೆ ನಮ್ಮ ಮನಸ್ಸಲ್ಲಿ ಹೀಗಿತ್ತು ಹೀಗಿದೆ ಅನ್ನುವಂಥದ್ದು ಹೇಳುವ ಮೂಲಕವಾಗಿ ನಮ್ದು ಒಂದು ಕಾರ್ಡ್ ಇರಲಿ ಅನ್ನುವಂಥದ್ದನ್ನ ಪ್ಲೇ ಮಾಡುವಂಥ ಪ್ರಯತ್ನ ಮಾಡಿದ್ರ ಅನ್ನುವಂಥ ಅನುಮಾನ ಮೂಡುವ ರೀತಿಯಲ್ಲಿದೆ ಎಲ್ಲ ಬೆಳವಣಿಗೆಗಳು ಕೂಡ. ಅರವಿಂದ್, ರೈಟ್ ಸುಕೇಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅದೇ ಅನುಮಾನನೇ ಹೇಳಿದ್ದು, ಇವರೆಲ್ಲರೂ ಕೂಡ ಪ್ರಯತ್ನ ಪಡ್ತಿರೋದು ಅಂಥ ಸಂದರ್ಭ ಬಂದರೆ ನಮ್ಮದು ಒಂದು ಟವಲ್ ಇರಲಿ ಕುರ್ಚಿ ಮೇಲೆ, ನೋಡೋಣ. ಈ ಥರದ ಪ್ರಯತ್ನಗಳು ಆಗ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.